ಒಳ ಮೀಸಲಾತಿ ವಿಷಯದಲ್ಲಿ ಸದಾಶಿವ ಆಯೋಗ ಮತ್ತು ನಮ್ಮ ಇಂಟರ್ನಲ್ ರಿಸರ್ವೇಷನ್ ಮಾಡ್ತೀವಿ ಅಂತ ಏನು ಬಿ ಜೆ ಪಿ ಗೌರ್ಮೆಂಟ್ ಇದ್ದಾಗ ಮಾಡಿದ್ರು ಇದೆಲ್ಲ ಆದಮೇಲೆ ಸರ್ವೋಚ್ಚ ನ್ಯಾಯಾಲಯ ತೀರ್ಮಾನ ಕೊಟ್ಟು ತೀರ್ಮಾನದಂತೆ ನಾವೆಲ್ಲ ಜಸ್ಟಿಸ್ ನಾಗಮೋಹನ್ ದಾಸ್ ಅವರಿಗೆ ಅಧಿಕಾರ ಕೊಟ್ಟು ಅವರು ಒನ್ ಮ್ಯಾನ್ ಕಮಿಷನ್ನು ರಿಪೋರ್ಟು ಆಲ್ಮೋಸ್ಟು ಮುಗ್ದಿದೆ ಅಂತ ಭಾವಿಸ್ತೀನಿ. 6ನೇ ತಾರೀಕು ಟೈಮ್ ಕೊಟ್ಟಿದ್ರು, 6ನೇ ತಾರೀಕು ಆಗಿದೆ. ಆದಷ್ಟು ಬೇಗ ರಿಪೋರ್ಟ್ ಸಬ್ಮಿಟ್ ಮಾಡ್ತಾರೆ. ರಿಪೋರ್ಟ್ ಸಬ್ಮಿಟ್ ಮಾಡಿದ ತಕ್ಷಣ ಕ್ಯಾಬಿನೆಟಲ್ಲಿಟ್ಟು ನಾವು ಅದನ್ನು ತೀರ್ಮಾನ ತೆಗೆದುಕೊಳ್ತೀವಿ. ಮಾನ್ಯ ಮುಖ್ಯಮಂತ್ರಿಗಳಾಗಲಿ, ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರು, ಉಪಮುಖ್ಯಮಂತ್ರಿಗಳಾಗಲಿ, ಮಹದೇವಪ್ಪನವರ ಆದಿಯಾಗಿ ಎಲ್ಲರೂ ಕೂಡ ಯುನಾನಿಮಸ್ ಆಗಿದ್ದೀವಿ. ವಿಷಯದಲ್ಲಿ ರಿಪೋರ್ಟ್ ಕಾಯ್ತಾ ಇದ್ದೀವಿ. ರಿಪೋರ್ಟ್ ಬಂದ ತಕ್ಷಣ ತೀರ್ಮಾನ ತೆಗೆದುಕೊಳ್ತೀವಿ. ಅದೇನು ಬಹಳಷ್ಟು ದಿನ ಆಗುವಂಥ ಪರಿಸ್ಥಿತಿ ಇಲ್ಲ. ಆದರೆ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಬಹಳಷ್ಟು ಶ್ರದ್ಧೆಯಿಂದ ಅವರು ಕೆಲಸವನ್ನು ಮಾಡಿದ್ದಾರೆ. 96-95% ಏನು SC ST 101 ಉಪಜಾತಿಗಳಿವೆ ಅದನ್ನೆಲ್ಲ ಕೂಡ ಕ್ರೋಢೀಕರಿಸಿದ್ದಾರೆ. ಯಶಸ್ವಿಯಾದಂಥ ಒಂದು ತೀರ್ಮಾನ ಆಗಿದೆ. 96% ಅಂದರೆ ಸಾಕಷ್ಟು ಹೆಚ್ಚಿನ ಮುತುವರ್ಜಿ ಕೆಲಸ ಮಾಡಿದ್ದಾರೆ. ಅದರಿಂದ ಅದು ಅಷ್ಟು ಅನುಕೂಲ ಆಗಿದೆ. ಭಾಳ ಶ್ರದ್ಧಾಭಕ್ತಿಯಿಂದ ಅವರು ಕೆಲಸವನ್ನು ಮಾಡಿದ್ದಾರೆ. ಅವರು ರಿಪೋರ್ಟನ್ನು ಆದಷ್ಟು ಬೇಗ ಕೊಡ್ತಾರೆ. ಕೊಟ್ಟ ತಕ್ಷಣ ಮಾನ್ಯ ಮುಖ್ಯಮಂತ್ರಿಗಳಾಗಲಿ, ಉಪಮುಖ್ಯಮಂತ್ರಿಗಳಾಗಲಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿದ್ದೇವೆ. ತೀರ್ಮಾನ ಆಗ್ತದೆ. 35 ವರ್ಷಗಳ ಸತತ ಹೋರಾಟ, ಮಾದಿಗ ದಂಡೋರ, ಮಾದಿಗ ಸಮುದಾಯದ ಎಲ್ಲ ಸಂಘ ಸಂಸ್ಥೆಗಳ ಹೋರಾಟಕ್ಕೂ ಒಂದು ಫಲ ಸಿಗ್ತದೆ. ಒಂದು ದೊಡ್ಡ ಪ್ರಮಾಣದಲ್ಲಿ ಹುಬ್ಬಳ್ಳಿ ಅಧಿವೇಶನದಲ್ಲಿ 7-8 ಜನ ತೀರ್ಕೊಂಡ್ರು. ಕೆಲವರು ಪಾದಯಾತ್ರೆ ಮಾಡೋವಾಗ ತೀರ್ಕೊಂಡ್ರು. ಫ್ರೀಡಮ್ ಪಾರ್ಕಲ್ಲಿ ಸಾಕಷ್ಟು ಜನ ಸತತವಾಗಿ 106 ದಿನ ಹೋರಾಟ ಸಮಿತಿಗಳು ಅವರು ಸತ್ಯಾಗ್ರಹವನ್ನು ಮಾಡಿದರು. ಸಾಕಷ್ಟು ಹೋರಾಟ ಮಾಡಿದರ ಫಲ ಇವತ್ತು ಕಾಂಗ್ರೆಸ್ ಸರ್ಕಾರ, ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತೀರ್ಮಾನ ತೆಗೆದುಕೊಂಡಿದ್ದಾರೆ. ಆದಷ್ಟು ಬೇಗ ಜಾರಿ ಮಾಡ್ತೀವಿ. BJPಯವರು ಇದರಲ್ಲಿ ರಾಜಕೀಯ ಬೆರೆಸೋದು ಬೇಡ. ಈ ಸಮುದಾಯದ ಬಗ್ಗೆ ತೀರ್ಮಾನ ಆಗ್ತಾಯಿದೆ ಸರ್ಕಾರದ್ದು. ಹೋರಾಟ ಪಕ್ಷಭೇದವಾಗಿ ಎಲ್ಲ ಮಾಡಿದ್ದೀರಿ. ಅದರ ಬಗ್ಗೆ ನಾನೇನು ಮಾತಾಡೋಕ್ಕೆ ಹೋಗೋದಿಲ್ಲ. ಈಗ ಆಗೋ ಕಾಲಕ್ಕೆ ಸರಿಯಾಗಿ ನೀವು ಬೇರೆ ಥರ ಮಾತಾಡ್ತಾ ಇದ್ದೀರಿ. ನಾನೀಗಾಗಲೇ 1-2 ಸಾರಿ ಹೇಳಿದ್ದೀನಿ. ಆಗ್ತಾಯಿದೆ. ನಿಮ್ಮ ಏನು ಇವತ್ತು ನಾಳೆ ಮಾಡಬೇಕು ಬಂದಂತಿದ್ರೆ ಅದರ ಅವಶ್ಯಕತೆ ಇಲ್ಲ. ಕೆಲಸ ಆಗಿದೆ. ನಾವು ಮಾಡದಿರ ಇದ್ದರೆ, ಕೆಲಸ ಆಗದಿರ ಇದ್ದರೆ ಬಂದ್ ಮಾಡಬೇಕು, ಹೋರಾಟ ಮಾಡಬೇಕು, ಸಹಜ. ಅದು ಪ್ರಜಾಪ್ರಭುತ್ವದಲ್ಲಿ ಇರುವ ಅವಕಾಶಗಳು. ಆದರೆ ಎಲ್ಲ ಆಗಿದೆ ಅಂತ ತಮ್ಮ ಗಮನಕ್ಕೂ ಬಂದಿದ್ದರೂ ಕೂಡ ಇದು ಮಾಡ್ತಾಯಿದ್ದೀರಿ. ನಾನು ಇಷ್ಟೇ ಅವ್ರನ್ನ ಮನವಿ ಮಾಡ್ತೀನಿ. ನಾವಂತೂ ಮಾಡೇ ಮಾಡ್ತೀವಿ. ಹೆಚ್ಚಿಗೆ ನಾನು ಹೇಳೋದಿಲ್ಲ. ಆದಷ್ಟು ಬೇಗ ಜಾರಿ ಆಗ್ತದೆ ಅನ್ನೋ ವಿಷಯವನ್ನು ನಾನು ಎಲ್ರಿಗೂ ತಿಳಿಸೋಕ್ಕೂ ಇಷ್ಟಪಡ್ತೀನಿ. ಇಷ್ಟು ದಿನ ಹೋರಾಟ ಮಾಡಿದಂಥ ಜನ, ನಿರಂತರವಾಗಿ 35 ವರ್ಷ ಹೋರಾಟ ಮಾಡಿದ ಜನರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ, ಅವರ ಹೋರಾಟ ಫಲ ಕೂಡ ಇವತ್ತು ಈ ಮಟ್ಟಕ್ಕೆ ಬಂದಿದೆ ಅಂತ ಅವರ ವಿಷಯ ಅವ್ರ ಗಮನಕ್ಕೆ ತಂದು ಮನವಿ ಕೂಡ ಮಾಡಿ ಅವರ ಹೋರಾಟ ಯಶಸ್ವಿಯಾಗಿದೆ ಅಂತ ಭಾವಿಸ್ಕೋಬೇಕು. ಅವರ ಹೋರಾಟಕ್ಕೆ ಫಲ ಸರ್ವೋಚ್ಚ ನ್ಯಾಯಾಲಯ ಕೊಟ್ಟಿರೋದ್ರಿಂದ ಇವತ್ತು ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರು, ನಮ್ಮ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು, ಉಪಮುಖ್ಯಮಂತ್ರಿಗಳು ತೀರ್ಮಾನ ತೆಗೆದುಕೊಂಡಿದ್ದೇವೆ. ಈ ಕೆಲಸ ಆದಷ್ಟು ಬೇಗ ಆಗ್ತದೆ ಅನ್ನೋದನ್ನು ತಮ್ಮ ಮುಖಾಂತರ ಇಡೀ ಸಮಾಜಕ್ಕೆ 101 ಜಾತಿಯ ಜನರಿಗೆ, ಏನು ಇದರಲ್ಲಿ 101 ಜಾತಿಗಳಿದ್ದಾವೆ SC ಲಿಸ್ಟಲ್ಲಿ, ಅವರೆಲ್ಲರಿಗೂ ಕೂಡ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ.